उलझे हुए रिश्तों को सुलझाने के लिए समझाने से पहले समझना ज़रूरी है. ಅಂದ್ರೆ ನಾವು ಯಾವುದೋ ಒಂದು ರಿಲೇಶನ್ಶಿಪ್ ಕೆಟ್ಟಿದ್ರ ಅದ್ರೊಳಗೆ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕಂತ ಹೇಳಿ ಅನ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. 3 ಕ್ವೆಶನ್ನ ನಾವು ನಮ್ಮಷ್ಟಕ್ಕೆ ನಾವು ಅವಾಗ ಕೇಳ್ಕೊತಿದ್ವಿ ಅಂದ್ರೆ ಲೈಫ್ನಾಗ ಬರೋ 90% ಜಗಳನ ನಾವು ನಿಲ್ಲಿಸ್ಬೋದು. ಒಂದೇದ್ದು ನಾ ಪ್ರತಿ ಕ್ವೆಶನ್ನಿಗೂ ಆನ್ಸರ್ ಮಾಡೋದು ನೆಸಸರಿ ಐತನ. ಎರಡನೇದು ಪ್ರತಿ ಸಲನೂ ನಾ ಅವ್ರಿಗೆ ಆರ್ಗ್ಯೂ ಮಾಡಬೇಕು, ಪ್ರತಿ ಉತ್ತರ ಕೊಡೋದೇನಾರ ಜರೂರಿ ಐತನ. ಮೂರನೇದು ಭಾಳ ಇಂಪಾರ್ಟೆಂಟ್, ಪ್ರತಿ ಸಲ ನಾನು ರೈಟ್ ಅದೇನಿ, ನಾ ಕರೆಕ್ಟ್ ಅದೇನಿ ಅಂತ ಹೇಳಿ ಅವ್ರಿಗೆ ಪ್ರೂವ್ ಮಾಡೋದು ನೆಸಸರಿ ಐತನ. ಯಾವಾಗೂ ಟ್ರಸ್ಟ್ ಫ್ಯಾಕ್ಟರ್ ಅನ್ನೋದು ನಾವು ಅವ್ರನ್ನ ಅರ್ಥ ಮಾಡ್ಕೊಂಡಾಗ ಬರ್ತೈತೋ ಹೊರತು ನಾವು ಕರೆಕ್ಟ್ ಅದೇವಿ ಅಂತ ಪ್ರೂವ್ ಮಾಡಿದಾಗ ಟ್ರಸ್ಟ್ ಫ್ಯಾಕ್ಟರ್ ಬಿಲ್ಡ್ ಆಗಂಗಿಲ್ಲ. ಯಾವಾಗ ನಾವು ಮಸ್ತ್ ಲೈಫ್ ಲೀಡ್ ಮಾಡ್ಬೇಕಂತಂದ್ರೆ ಮೊದಲು ಮಾತು ಅನ್ನೋದನ್ನು ಕಡಿಮೆ ಮಾಡ್ಬೇಕು, ಅರ್ಥ ಮಾಡ್ಕೊಳ್ಳೋದನ್ನು ಜಾಸ್ತಿ ಮಾಡಬೇಕು. ಸೊ ನಾವು ಈ 3 ಮಾತನ್ನ ಯಾವುದೇ ರಿಲೇಷನ್ಶಿಪ್ ಇರಲಿ, ಯಾವುದೇ ರಿಲೇಷನ್ಶಿಪ್ಪಿಗೂ ಇದು 3 ಗೋಲ್ಡನ್ ರೂಲ್ ಗತೆ ಆ್ಯಕ್ಟ್ ಆಕೈತಿ. ಈ ಮಾತನ್ನೇನಾರ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಎಲ್ಲ ರಿಲೇಷನ್ಶಿಪ್ನಾಗೂ ನಾವು ಒಂದು ಚಲೋ ಪ್ರೀತಿ ಅನ್ನೋದನ್ನು ನೋಡ್ಬೋದು. ನಿಮಗೂ ಇದು ಸೇರೈತಿ ಅಂತ ನಾನು ಅನ್ಕೊತೀನಿ. ನಿಮ್ಗೆ ಸೇರಿದ್ರೆ ಹಾರ್ಟ್ ಎಮೋಜಿನ ಟೈಪ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ. ನಾನು ನಿಮ್ಮ ಮನೆ ಮಗಳು ರೇಷ್ಮಾ ಶಿವಳ್ಳಿ. ಜೊತೆಗೆ ಕೆಲ್ಲಿನೂ ಜೊತೆಗೆ ಬೆಳೀನು.